ಫ್ರೆಂಡ್ಸ್, ನಮ್ರತಾ ಆರ್ಟ್ ಅಂಡ್ ಕ್ರಾಫ್ಟ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮ್ಗೆಲ್ಲರಿಗೂ ತೋರಿಸ್ತಾ ಇರೋ ದೇವಸ್ಥಾನದ ಹೆಸರು ಶ್ರೀ ಧರ್ಮನಾಥ ಶ್ವೇತಾಂಬರ ಜೈನ ಮಂದಿರ. ಇದು ಬೆಂಗಳೂರಿನ ಜಯನಗರದ 4ನೇ ಬ್ಲಾಕ್ ಬಸ್ ಸ್ಟ್ಯಾಂಡ್ ನ ಹತ್ತಿರ ಈ ಮಂದಿರವನ್ನ ನಾವು ನೋಡಬಹುದು. ಇದು ಬಿಳಿಯ ಅಮೃತ ಶಿಲೆಯಿಂದ ಮಾಡಲ್ಪಟ್ಟಂತಹ ಒಂದು ಮಂದಿರವಾಗಿದೆ. ಇದು ಜೈನ ಸಮುದಾಯಕ್ಕೆ ಸೇರಿದ ಒಂದು ಮಂದಿರವಾಗಿದೆ. ಈ ಮಂದಿರದ ಬಗ್ಗೆ ಹಾಗೂ ಜೈನ ಸಮುದಾಯದ ಬಗ್ಗೆ ಸ್ವಲ್ಪ ವಿಷಯಗಳನ್ನು ನಾವು ಈಗ ತಿಳ್ಕೊಳ್ಳೋಣ. ಈ ಜೈನ ಮಂದಿರವು ಹಾಲ್ ಮತ್ತು ಭೋಜನ ಶಾಲೆಯನ್ನ ಒಳಗೊಂಡಿದೆ ಮತ್ತು ಇದು ಪ್ರಸ್ತುತ ಯುಗದ 15ನೇ ತೀರ್ಥಂಕರಾದ ಭಗವಾನ್ ಧರ್ಮನಾಥ ಜೈನರಿಗೆ ಸಮರ್ಪಿತವಾದಂತಹ ಒಂದು ಮಂದಿರವಾಗಿದೆ. ಹಾಲ್ ಅನ್ನು ಮುಖ್ಯವಾಗಿ ಆಧ್ಯಾತ್ಮಿಕ ಭಾಷಣಗಳು ಮತ್ತು ಭಜನೆಗಳಿಗೆ ಬಳಸಲಾಗುತ್ತೆ. ಈ ಭೋಜನ ಶಾಲೆಯಲ್ಲಿ ಆಹಾರವನ್ನ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ನೆಲದಡಿಯಲ್ಲಿ ಬೆಳೆಯುವ ಯಾವುದೇ ಇತರ ತರಕಾರಿಗಳು ಮತ್ತು ಗಡ್ಡೆಗಳನ್ನು ಬಳಸದೆ ಇಲ್ಲಿ ಆಹಾರವನ್ನ ತಯಾರಿಸ್ತಾರೆ. ಈ ದೇವಾಲಯವು ಮುಖ್ಯವಾಗಿ ಈ ದೇವಸ್ಥಾನದ ಮೂಲ ನಾಯಕರೆಂದರೆ ಧರ್ಮನಾಥ ಭಗವಾನ್ ಆಗಿದ್ದು, ಈ ಮಂದಿರದಲ್ಲಿ ಮಹಾವೀರ ಸ್ವಾಮಿ ಭಗವಾನ್, ಅಂತರಿಕ್ಷ ಪಾರ್ಶ್ವನಾಥ, ಶಂಕೇಶ್ವರ ಪಾರ್ಶ್ವನಾಥ ಭಗವಾನ್, ನಕೋಡ ಭೈರವ, ಮಂಡಿಭದ್ರ, ದಾದ ಮತ್ತು ಪದ್ಮಾವತಿ ದೇವಿಯ ವಿಗ್ರಹಗಳನ್ನ ಸಹ ಇಲ್ಲಿ ನಾವು ಕಾಣಬಹುದು. ಇದು ಶ್ವೇತಾಂಬರ ಜೈನ ದೇವಾಲಯವಾಗಿದ್ದು, ಆದರೂ ಎಲ್ಲಾ ಧರ್ಮದ ಜನರಿಗೂ ಸಹ ಇದು ಕೈಬೀಸಿ ತನ್ನೆಡೆಗೆ ಸೆಳೆಯುತ್ತೆ. ಬೆಂಗಳೂರಿನಲ್ಲಿ ಹಲವಾರು ಜೈನ ದೇವಾಲಯಗಳಿವೆ. ಇದರಿಂದಾಗಿ ಬೆಂಗಳೂರಿನಾದ್ಯಂತ ಈ ಜೈನ ಸಮುದಾಯವು ಹರಡಿಕೊಂಡಿದೆ. ಅದರಲ್ಲೂ ಮುಖ್ಯವಾಗಿ ಚಿಕ್ಕಪೇಟೆ ಮತ್ತು ವಿಜಯನಗರಗಳಲ್ಲಿ ಅವರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ನೋಡಬಹುದು. ಅವರು ವಿವಿಧ ರಾಜ್ಯಗಳಿಂದ ವಲಸೆ ಬಂದಿದ್ದಾರೆ. ಜಯನಗರ 4ನೇ ಬ್ಲಾಕಿನಲ್ಲಿರುವ ಜೈನ ದೇವಾಲಯವು ಅತ್ಯಂತ ಪ್ರಮುಖ ಜೈನ ದೇವಾಲಯವಾಗಿದೆ. ವಾಸ್ತುಶಿಲ್ಪಿ ಅದ್ಭುತ ಮತ್ತು ಬಿಳಿ ಅಮೃತ ಶಿಲೆಯಿಂದ ಮಾಡಲ್ಪಟ್ಟಂತಹ ಒಂದು ಸಾಮರಸ್ಯವನ್ನು ಹೊಂದಿರುವ ಮಂದಿರವಾಗಿದೆ. ಸಾಮಾನ್ಯವಾಗಿ ಜೈನ ಮಂದಿರಗಳನ್ನ ನಾವು ಪ್ರವೇಶಿಸುವಾಗ ನೀರಿನ ಬಾಟಲ್ಗಳನ್ನ ನಿಷೇಧವನ್ನ ಮಾಡ್ತಾರೆ ಹಾಗೂ ಯಾವುದೇ ರೀತಿಯ ಬ್ಯಾಗ್ ಗಳನ್ನ ಒಳಗೆ ಒಯ್ಯೋ ಹಾಗೆ ಇರೋದಿಲ್ಲ. ಈ ದೇವಸ್ಥಾನದಲ್ಲೂ ಕೂಡ ಅದೇ ರೀತಿ. ಈ ನೀರಿನ ಬಾಟಲ್ಗಳನ್ನ ಯಾಕೆ ನಿಷೇಧ ಮಾಡ್ತಾರೆ? ಇದಕ್ಕೆ ಮುಖ್ಯ ಕಾರಣಗಳೇನೆಂದ್ರೆ ಪಾವಿತ್ರ್ಯತೆಯನ್ನ ಕಾಪಾಡೋದು, ದೇವಾಲಯದ ಒಳಗೆ ಶುದ್ಧತೆಯನ್ನ ಉಳಿಸೋದು ಇದರ ಮುಖ್ಯ ಉದ್ದೇಶ. ಅಹಿಂಸಾ ತತ್ವ, ಯಾವುದೇ ಜೀವಿಗಳಿಗೆ ಹಾನಿಯನ್ನ ತಪ್ಪಿಸುವ ದೃಷ್ಟಿಯಿಂದ. ಉಪವಾಸ ಮತ್ತು ಸಂಯಮ ಪ್ರೇರಣೆ, ದೇವಾಲಯವು ತಪಸ್ಸು ಮತ್ತು ನಿಯಂತ್ರಣದ ತಾಣವಾಗಿರುತ್ತೆ ಅನ್ನೋದು ಅವರ ನಂಬಿಕೆ. ಜೀರ್ಣೋದ್ಧಾರ, ಹಳಸು ತಪ್ಪಿಸುವುದು ಅಂದ್ರೆ ಬಾಟಲಿಯಿಂದ ಜಲ ಸೇವನೆ ಅಥವಾ ಅಪವಿತ್ರತೆಯನ್ನ ತಡೆಯೋದು ಇದರ ಹಿಂದಿನ ಮುಖ್ಯ ಉದ್ದೇಶ. ಹೀಗಾಗಿ ನೀರಿನ ಬಾಟಲ್, ಪ್ಲಾಸ್ಟಿಕ್ ಅಥವಾ ಆಹಾರ ಪದಾರ್ಥಗಳನ್ನ ಹೊರಗಿಡಿ ಅಂತ ಹೇಳಿ ನಾರ್ಮಲ್ ಆಗಿ ಬೋರ್ಡ್ ಗಳನ್ನ ಹಾಕಿರ್ತಾರೆ. ಸಾಮಾನ್ಯವಾಗಿ ಈ ಜೈನ ಸಮುದಾಯದಲ್ಲಿ ಜೈನರು ಸಂಜೆ 6 ಗಂಟೆಯ ನಂತರ ಆಹಾರ ಸೇವನೆ ಮಾಡದೇ ಇರ್ತಾರೆ. ಜೈನ ಧರ್ಮದಲ್ಲಿ ವಿಶೇಷವಾಗಿ ದಿಗಂಬರ ಪರಂಪರೆಯ ಅನುಯಾಯಿಗಳು ಸಂಜೆ 6 ಗಂಟೆಯ ನಂತರ ಆಹಾರ ಸೇವನೆಯನ್ನ ತ್ಯಜಿಸ್ತಾರೆ. ಇದನ್ನ ರಾತ್ರಿ ಭೋಜನ ನಿಷೇಧ ಅಂತ ಕೂಡ ಕರೀತಾರೆ. ಈಗಿನ ಕಾಲದಲ್ಲಿ ಇದನ್ನ ಟ್ರೆಂಡ್ ಆಗಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತಾನೂ ಕೂಡ ಮಾಡ್ತಾರೆ. ಈ ಭೋಜನ ನಿಷೇಧಕ್ಕೆ ಪ್ರಮುಖ ಕಾರಣಗಳೇನೆಂದ್ರೆ ಅಹಿಂಸಾ ತತ್ವ. ರಾತ್ರಿ ಸಮಯದಲ್ಲಿ ಜೀವಿಗಳು ಅಂದ್ರೆ ಕಣ್ಣಿಗೆ ಕಾಣದಂತಹ ಸೂಕ್ಷ್ಮಾಣು ಜೀವಿಗಳು ಹೆಚ್ಚಿನಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಅವರು ಭಾವಿಸ್ತಾರೆ. ಆಹಾರ ಸೇವನೆಯಿಂದ ಅವುಗಳಿಗೆ ಹಾನಿ ಉಂಟಾಗತ್ತೆ ಅನ್ನೋದು ಅವರ ನಂಬಿಕೆ ಆಗಿರುತ್ತೆ. ಎರಡನೇ ಅಂಶ ಏನಂದ್ರೆ ಜೀರ್ಣಕ್ರಿಯೆ ಸುಗಮವಾಗುವುದು. ಸಂಜೆ 6 ಗಂಟೆಯ ನಂತರ ಆಹಾರ ಸೇವಿಸದೇ ಇರುವುದರಿಂದ ಜೀರ್ಣಾಂಗ ವ್ಯವಸ್ಥೆ ತುಂಬಾನೇ ಚೆನ್ನಾಗಿ ಜೀರ್ಣಕ್ರಿಯೆ ನಡೆಯುತ್ತೆ. ನಮ್ಮ ದೇಹದಲ್ಲಿ ನಾವು ಆರೋಗ್ಯವಾಗಿರ್ತೀವಿ ಅನ್ನೋದು ಇನ್ನೊಂದು ಉದ್ದೇಶ. ಆರೋಗ್ಯ ಮತ್ತು ದೀರ್ಘಾಯುಷ್ಯ, ವೈಜ್ಞಾನಿಕ ದೃಷ್ಟಿಯಿಂದಲೂ ರಾತ್ರಿ ಊಟ ತಪ್ಪಿಸುವುದು ಲಾಭದಾಯಕ. ದೇಹಕ್ಕೆ ತಕ್ಕಷ್ಟು ವಿಶ್ರಾಂತಿ ಮತ್ತು ಜೀರ್ಣಕ್ರಿಯೆ ಸರಿಯಾಗಿ ನಡೆಯಲು ಇದು ಸಹಾಯ ಮಾಡುತ್ತೆ ಅನ್ನೋದು ಅವರ ನಂಬಿಕೆ. ಇನ್ನೊಂದು ಆಧ್ಯಾತ್ಮಿಕ ಶುದ್ಧತೆ. ಉಪವಾಸ ಅಥವಾ ನಿಯಂತ್ರಿತ ಆಹಾರ ಸೇವನೆಯಿಂದ ಮನಸ್ಸು ಶಾಂತಿಯುತವಾಗುತ್ತದೆ ಮತ್ತು ಧ್ಯಾನಕ್ಕೆ ಹೆಚ್ಚು ಅನುಕೂಲವಾಗುತ್ತದೆ ಎನ್ನುವುದು ಅವರ ದೃಢವಾದಂತಹ ನಂಬಿಕೆ. ಆದ್ದರಿಂದ ಅವರು ಸಂಜೆ 6 ಗಂಟೆ ಆದ್ಮೇಲೆ ಯಾವುದೇ ರೀತಿ ಆಹಾರವನ್ನ ಸೇವಿಸೋದಿಲ್ಲ. ಈಗ ನಾವು ಪ್ರಸಿದ್ಧ ಜೈನ ಮುನಿಗಳ ಬಗ್ಗೆ ತಿಳ್ಕೊಳ್ಳೋಣ.
ಆಚಾರ್ಯ ವಿದ್ಯಾಸಾಗರ್ ಮಹಾರಾಜ್ ಇವರು ದಿಗಂಬರ ಪರಂಪರೆಯ ಪ್ರಸಿದ್ಧ ಜೈನ ಮುನಿಗಳು. ಆಚಾರ್ಯ ಕುಂದ ಇವರು ಪ್ರಾಚೀನ ಜೈನ ತತ್ವಶಾಸ್ತ್ರಜ್ಞರಾಗಿದ್ರು. ಆಚಾರ್ಯ ಶಾಂತಿಸಾಗರ ಇವರು 20ನೇ ಶತಮಾನದಲ್ಲಿ ದಿಗಂಬರ ಪರಂಪರೆಯನ್ನು ಪುನರುಜ್ಜೀವನಗೊಳಿಸಿದ ಮಹಾನ್ ಮುನಿ ಅಂತ ಹೇಳಿ ಕೂಡ ಇವರು ಕರೀತಾರೆ. ಜೈನ ಮುನಿಗಳು ತಮ್ಮ ಜೀವನವನ್ನು ಸಂಪೂರ್ಣ ತ್ಯಾಗ, ತಪಸ್ಸು ಮತ್ತು ಧ್ಯಾನದಲ್ಲಿ ಮುಳುಗಿಸಿ ಸಮಸ್ತ ಪ್ರಾಣಿಗಳಿಗೆ ಶಾಂತಿ ಮತ್ತು ಧರ್ಮದ ಮಾರ್ಗವನ್ನ ತೋರಿಸ್ತಾರೆ ಅನ್ನೋದು ಇವರ ಅಚಲವಾದಂತಹ ಒಂದು ದೃಢ ನಂಬಿಕೆ. ಜೈನರು ಜೈನ ಧರ್ಮವನ್ನು ಅನುಸರಿಸುವ ಸಮುದಾಯವಾಗಿದ್ದು ಇದು ಭಾರತದ ಅತ್ಯಂತ ಪ್ರಾಚೀನ ಧರ್ಮಗಳಲ್ಲಿ ಒಂದಾಗಿದೆ. ಅಹಿಂಸೆ, ಹಿಂಸೆಯನ್ನ ತಪ್ಪಿಸೋದು, ಸತ್ಯವಂತಿಕೆಯನ್ನ ಅಂದ್ರೆ ಸತ್ಯವನ್ನೇ ಹೇಳೋದು, ಆಸ್ತಯ, ಯಾವುದೇ ರೀತಿ ನಮ್ಮದಲ್ಲದ ವಸ್ತುವನ್ನ ಕಳುವು ಮಾಡದಿರುವುದು, ಬ್ರಹ್ಮಚರ್ಯ ಅಂದ್ರೆ ಸಂಯಮವನ್ನು ಕಳೆದುಕೊಳ್ಳದಂತೆ ಕಾಪಾಡಿಕೊಳ್ಳುವುದು, ಅಪರಿಗ್ರಹ, ಅಲ್ಪ ಸಂತೋಷ ಇವು ಜೈನ ಧರ್ಮದ ಪ್ರಮುಖ ತತ್ವಗಳು. ಜೈನರ ವೈಶಿಷ್ಟ್ಯತೆಯನ್ನ ಈಗ ತಿಳ್ಕೊಳ್ಳೋಣ. ಅಹಿಂಸಾ ಪರಮೋ ಧರ್ಮ, ಯಾವುದೇ ಜೀವಿಯಾಗೆ ನಾವು ಹಾನಿಯನ್ನ ಮಾಡಬಾರ್ದು. ತೀರ್ಥಂಕರರು 24 ಜನ ತೀರ್ಥಂಕರಿದ್ದಾರೆ. ಅವರಲ್ಲಿ ಮಹಾವೀರರು ಅತ್ಯಂತ ಪ್ರಸಿದ್ಧಿಯನ್ನ ಪಡೆದಿದ್ದಾರೆ. ಜೈನ ದೇಗುಲಗಳೆಂದ್ರೆ ಶ್ರವಣಬೆಳಗೊಳ, ಮೂಡಬಿದರೆ ಹಾಗೂ ಕಾರ್ಕಳ. ಇಲ್ಲಿ ನಾವು ಜೈನ ದೇಗುಲಗಳನ್ನ, ಪ್ರಸಿದ್ಧ ತಾಣಗಳನ್ನ ನೋಡಬಹುದು. ಇವರು ಶುದ್ಧ ಶಾಕಾಹಾರಿಗಳಾಗಿರುತ್ತಾರೆ ಮತ್ತು ಕಟ್ಟುನಿಟ್ಟಾದ ಶಾಕಾಹಾರವನ್ನೇ ಇವರು ಸೇವಿಸ್ತಾರೆ. ವೈದ್ಯಕೀಯ ಮತ್ತು ವ್ಯವಹಾರಗಳಲ್ಲಿ ಮುಂಚೂಣಿಯನ್ನ ಪಡೆದಿರ್ತಾರೆ. ಈ ಜೈನ ಮುನಿಗಳು ಜೈನ ಸನ್ಯಾಸಿಗಳು ಧಾರ್ಮಿಕ ವ್ಯಕ್ತಿಗಳಾಗಿದ್ದು ತೀವ್ರ ತಪಸ್ಸುಗಳನ್ನ ಇವರು ಮಾಡ್ತಾರೆ. ಇವರಲ್ಲಿ 2 ವಿಧ, ದಿಗಂಬರ ಮತ್ತು ಶ್ವೇತಾಂಬರ. ದಿಗಂಬರರು ಬಟ್ಟೆ ಇಲ್ಲದೆ ಸನ್ಯಾಸತ್ವವನ್ನು ಸ್ವೀಕರಿಸಿದವರು ದಿಗಂಬರರು. ಶ್ವೇತಾಂಬರರು ಅಂದ್ರೆ ಇವರು ವಸ್ತ್ರವನ್ನ ಧರಿಸ್ತಾರೆ. ಅಹಿಂಸೆ, ಯಾವುದೇ ಜೀವಿಗಳಿಗೆ ಇವರು ಹಿಂಸೆಯನ್ನ ಕೊಡಬಾರದು. ಭಿಕ್ಷಾಟನೆ ಅಂದ್ರೆ ಆಹಾರವನ್ನ ಸಂಗ್ರಹಿಸೋದು. ಮೌನ ಮತ್ತು ತಪಸ್ಸು, ಮಾತುಕತೆ ಕಡಿಮೆ. ಧ್ಯಾನಸ್ಥರಾಗಿ ಜೀವನವನ್ನ ಸಾಗಿಸಬೇಕು. ಸಂಚಾರ ಜೀವನ, ಯಾವಾಗಲೂ ನಡೆದು ತಿರುಗುವುದು. ಒಂದು ಸ್ಥಳದಲ್ಲಿ ಹೆಚ್ಚಾದ ದಿನಗಳಲ್ಲಿ ತಂಗಬಾರದು ಎನ್ನುವುದು. ಪಿಚ್ಚಿ ಅಂದ್ರೆ ಕೂದಲಿನ ವಿಜಿ ಅಂದ್ರೆ ಹಗುರವಾದ ಹಾವಣಿಯಂತಹ ಲಘು ಜೀವನ ಶೈಲಿಗೆ ಅನುಗುಣವಾಗಿ ಬಳಸುವಂತಹ ಒಂದು ಸಾಧನ. ಈ ಜೈನ ಧರ್ಮದಲ್ಲಿ ಪ್ರಮುಖ ತತ್ವಗಳೆಂದ್ರೆ ಅಹಿಂಸೆ ಹಾಗೂ ಜೈನರ ಆಹಾರದ ವಿಶೇಷತೆಗಳೆಂದ್ರೆ ಅಹಿಂಸಾತ್ಮಕ ಆಹಾರ, ಮಾಂಸಾಹಾರ, ಮೊಟ್ಟೆ, ಮದ್ಯಪಾನ, ಆಲ್ಕೋಹಾಲ್ಗಳನ್ನ ಇವರು ನಿಷೇಧಿಸುತ್ತಾರೆ. ಬೆಳಕಿಗೆ ಹಿತವಾದ ಆಹಾರ, ರಾತ್ರಿ ಹೊತ್ತಿಗೆ ತಾಜಾ ಆಹಾರ ಸೇವಿಸುವುದು ನಿರ್ಬಂಧಿತವಾಗಿದೆ. ಹಾಗೂ ಇವರು ಯಾವುದೇ ರೀತಿಯ ಗಡ್ಡೆ ಗೆಣಸುಗಳಾಗಲಿ ಈರುಳ್ಳಿ ಬೆಳ್ಳುಳ್ಳಿಗಳಾಗಲಿ ಸೇವಿಸೋದಿಲ್ಲ. ದಾಳಿಂಬೆ, ಬಾಳೆಹಣ್ಣು, ಸಪ್ಪೆಕಾಯಿ ಶುದ್ಧ, ಜೀರ್ಣಿಸಿ ಸುಲಭವಾದ ಹಣ್ಣುಗಳು ಇವರು ಬಳಸ್ತಾರೆ. ಜೈನ ಥಾಲಿಯಲ್ಲಿ ಸಾಮಾನ್ಯವಾಗಿ ಚಪಾತಿ, ಸಾಂಬಾರು, ದಾಲು, ಸಿಹಿ ಪಾಯಸವನ್ನ ನಾವು ನೋಡಬಹುದು. ಮತ್ತು ಇವರು ಹೆಚ್ಚಾಗಿ ಲಸ್ಸಿ, ಹೋಳಿಗೆ, ಹಣ್ಣು ಇವುಗಳನ್ನ ಜಾಸ್ತಿ ಇವರು ಬಳಸ್ತಾರೆ. ಜೈನರು ತುಂಬಾ ಆಹಾರ ಸರಳವಾಗಿರುತ್ತೆ ಮತ್ತು ಪೌಷ್ಟಿಕತೆಯಿಂದ ಕೂಡಿರುತ್ತೆ. ಇವರು ಯಾವಾಗಲೂ ಉಪವಾಸಗಳನ್ನ ಕೈಗೊಳ್ಳೋದ್ರಿಂದ ಆರೋಗ್ಯವಾಗಿ ಕೂಡ ಇರ್ತಾರೆ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.